ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಹೊನ್ನಪ್ಪ ದಾಸ್ ಸರ್. ತಾವೆಲ್ಲಿಂದ ಬಂದಿದ್ದೀರಿ? ಸರ್ ನಾವು ಮುಡ್ಬಿ ವಾಡಿಲಿಂದ ಸರ್, ಬಸವಕಲ್ಯಾಣ ತಾಲೂಕು ಸರ್, ಡಿಸ್ಟಿಕ್ ಬೀದರ್ ಸರ್. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ಪಡ್ಕೊಂಡ್ರಿ? 1.5 ವರ್ಷ ಆಯಿತು ಸರ್. ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಮ ಪೋಸ್ಟ್ ಮ್ಯಾನ್ ಬಸವರಾಜ್ ಸಾಬ್ರು ಅಂತೇಳಿ ನಮ್ಮ ಫ್ರೆಂಡ್ ಸರ್. ಅವರು ನಮಗೆ ಹಿಂಗೆ ನಮ್ಗೆ ಒಂದು ಕಾಲು ಕೈ ಬ್ಯಾನಿ ಇತ್ತು ಸರ್. ಪೆಟ್ರೋಲ್ ಪಂಪಿನಲ್ಲಿ ಭೇಟಿಯಾಗಿದ್ದರು. ಅಲ್ಲಿ ಭೇಟಿ ಆದ ಮೇಲೆ ಅವರು ಎಲ್ಲಿಗೆ ನಡೆದಿರಿ ಅಂತ ಕೇಳಿದ್ರು ಸರ್ ನಮ್ಮ ಫ್ರೆಂಡು ಬಸವರಾಜ್ ಸರು. ಕೇಳಿದ ಮೇಲೆ ನಾನು ಅಂದೆ ಹಿಂಗೆ ಆಯುರ್ವೇದಿಕ್ ಗೋಳಿ ಸಿಗ್ತದಂತೆ, ಆ ಗೋಳಿ ತರೋಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕಾಲು ಕೈ ಬ್ಯಾನಿ ಆಗಿದೆ ಅಂತ ನಾನು ಹೇಳಿದೆ ಸರ್. ಹೇಳಿದ್ರೆ ಅವೇನೆಲ್ಲ ಏನು ಮಾಡ್ತೀರಿ, ನಮ್ಮ ಗುರುಗಳ ದೀಕ್ಷಾ ಪಾಳ್ಗೊಳ್ಳಿ, ನೋಡಿ ಬನ್ನಿ, ನೋಡಿರಿ, ಒಂದು ದಿವಸ ಬನ್ನಿ ಸತ್ಸಂಗ ನೋಡಿಕೊಂಡು ಮತ್ತು ನೀವು ನಿಮ್ಮ ಇಷ್ಟ ಇದ್ದರೆ ಮಾಡ್ಬೋದು ಅಂತ ಕರ್ಕೊಂಡು ಬಂದರು ಸರ್. ಕರ್ಕೊಂಡು ಬಂದ ಮೇಲೆ ನಾವು ಸತ್ಸಂಗ ಎಲ್ಲಿ ನಡೆದಿತ್ತು ಅಲ್ಲಿಗೆ ಹೋಗಿದ್ದೇವೆ ಸರ್. ಅಲ್ಲಿ ಸತ್ಸಂಗ ನೋಡಿಕೊಂಡು ನಾವು ಅವರು ಹೇಳಿದ್ರು, ನೀವು ದೀಕ್ಷೆ ಪಡೆದ ಮೇಲೆ ನೀವು ಇದು ಕುಡಿಯೋದು ಅದು ಎಲ್ಲ ಬಂದ್ ಮಾಡಬೇಕು ಅಂತ ನಮಗೆ ಹೇಳಿದರು ಸರ್. ಅವರು ಸ್ವಲ್ಪ ಹೇಳಿದ ನಂತರ ನಾನಂದೆ ಈಗ ಕುಡಿಯೋದಂತೂ ಅಲ್ಲಿಗೆ ಹೋದ್ಮೇಲೆ ಬಿಡಬೇಕಲ್ಲ ಅಂತೇಳಿ ನಾನು ಜಾಸ್ತಿ ಕುಡ್ಕೊಂಡೆ ಸರ್. ಜಾಸ್ತಿ ಕುಡ್ಕೊಂಡು ಬಂದೆವು ಸರ್ ನಾಮದಾನಕ್ಕೆ. ಹುಮ್ನಾಬಾದ್ ನಾಮದಾನದಲ್ಲಿ ಬಂದು ಸರ್, ಬಂದು ಊಟ ಅದು ಭಂಡಾರ ಅದು ಮಾಡಿದೆವು ಸರ್. ಭಂಡಾರ ಅದು ಮಾಡಿದ ಮೇಲೆ ನಾನು ದೀಕ್ಷೆ ಕೊಡ್ರಿ ಅಂತ ಅವರು ಬಸವರಾಜ್ ಸರ್ ನಮ್ಮ ಫ್ರೆಂಡ್ ಹೇಳಿದರು ಸರ್. ಅಂದರೆ ಅವರು ಗುರ್ತಿಡಿದ್ರು ಸರ್ ನನಗೆ, ಅದು ಕುಡ್ದಿದ್ದು ಹೆಚ್ಚಿಗಾಗಿದ್ದು ಗುರ್ತಿಡಿದು, ನೀವು ಮತ್ತು ಈಗ ನಾವು ನಾಮ ದೀಕ್ಷೆ ಕೊಡೋದಿಲ್ಲ ಅಂತ ನಮ್ಗೆ ಹೇಳಿದ್ರು ಸರ್. ಹೇಳಿದ ನಂತರ ರಾತ್ರಿ 12:30 1:00 11-12ವರೆಗೆ ನಾವು ಇಲ್ಲಿಂದ ಮತ್ತು ಮುಡ್ಬಿಗೆ ಹೋದೆವು ಸರ್. ಮುಡ್ಬಿ ವಾಡಿಗೆ ನಮ್ಮ ಊರಿಗೆ ಹೋದೆವು ಸರ್. ಮತ್ತು 1 ವಾರ ಬಿಟ್ಟು ಮತ್ತು ತಿರುಗಿ ಮತ್ತು ನಮ್ಮ ಫ್ರೆಂಡ್ ಬಸವರಾಜ್ ಸರು ಕರ್ಕೊಂಡು ಬಂದರು ಸರ್. ಕರ್ಕೊಂಡು ಬಂದಿದ ಮೇಲೆ ಮತ್ತು ಸತ್ಸಂಗ ನೋಡಿಕೊಂಡು ಎಲ್ಲ ಇದು ಮಾಡಿಕೊಂಡು ನಾನು ಅಂದೆ ಈಗ ಅಲ್ಲಿ ಅಂತೂ ಹಿಂಗಿದೆ, ಕಾನೂನು ಭಾಳ ಇದು ರೂಲ್ಸ್ ಭಾಳ ಫಾಲೋ ಇದೆ ಅಂಥೇಳಿ ನಾನು ಕುಡ್ದಿಲ್ಲ ಸರ್. ಕುಡಿದುಕೊಂಡು ಬಂದಿಲ್ಲ ಸರ್. ಬಂದ ಮೇಲೆ ಆವಾಗ ನಾಮದಾನಕ್ಕೆ ಬಂದ ಮೇಲೆ ನಮಗೆ ಅವರು ದೀಕ್ಷೆ ಕೊಟ್ಟರು ಸರ್. ಗುರುಗಳು ಸರಿ ದೀಕ್ಷೆ ಪಡ್ಕೊಂಡೆವು ಸರ್. ಗುರುಗಳು ಸರಿ ದೀಕ್ಷೆ ಪಡ್ಕೊಂಡು ಮತ್ತು ಬೆಳಗ್ಗೆ ಹೋದೆವು ಸರ್ ನಮ್ಮೂರಿಗೆ. ಹಾಗಾದರೆ ಮುಂಚೆ ಭಾಳ ಕುಡಿತಿದ್ರ ನೀವು? ಹಾಂ ಸರ್, ಕುಡಿಯೋದಂತೂ ಭಾಳಷ್ಟು ನಮಗೆ. ಯಾಕಂದ್ರೆ ಸರ್ ನಮ್ಮ ದಾಬಾ ಕೂಡ ಇತ್ತು. ದಾಬಾದಲ್ಲಿ ಕೆಲಸ ಮಾಡುತ್ತಾ ಕೋಳಿ ಕಂಡ ಎಲ್ಲ ಕಡಿತಾ ಎಲ್ಲ ಕುಡಿಯೋದು ಅದು ಭಾಳಷ್ಟು ನಮ್ಗೆ ಇದು ಇತ್ತು ಸರ್. ಕುಡಿಬೇಕಾದ್ರೆ ಮುಂಜಾನೆ ಅದರಲ್ಲಿಂದೇ ಮಾರಿ ತೊಳ್ಕೊಂಡು ಇದ್ದಿದ್ದೇವೆ ಸರ್. ನಾನು ಗುಟ್ಕಾ ತಂಬಾಕು ಭಾಳಷ್ಟು ವಾಪರಿಸ್ತಿದ್ದೆ ಸರ್. ಭಾಳಷ್ಟು ನಾವು ತಿಂತಿದ್ದೇವೆ ಸರ್. ಒಂದಿನಕ್ಕೆ ಒಂದೊಂದು 100 ರೂಪಾಯಿ ಗುಟ್ಕಾ ತಿಂತಿದ್ದೆ ಸರ್. ಇಂಥವೆಲ್ಲ ಎಲ್ಲಿ ಹೋದರೂ ಕೂಡ ನಮ್ಗೆ ಕಂಟ್ರೋಲ್ ಆಗಿಲ್ಲ ಸರ್. ಕುಡಿಯೋದು ಕೂಡ ನನಗೆ ಗೋಳಿ ಕೊಟ್ಟಿದ್ದಾರೆ ಎಲ್ಲ ಮನೆಯಲ್ಲಿ, ಎಲ್ಲ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಸರ್ ನಮ್ಮ ಮನೆಯಲ್ಲಿ. ಆದರೂ ಕೂಡ ಗೋಳಿ ಹಾಕ್ತಿದ್ರಂತೆ ಸರ್ ಊಟದಲ್ಲಿ. ಹಾಕಿದ್ದರೆ ಕೂಡ ನನಗೆ ಕುಡಿಯೋದು ಜಾಸ್ತಿ ಆಗಿದೆ ಸರ್, ಕಡಿಮೆ ಆಗಿಲ್ಲ. ಅದರಲ್ಲಿ ನಾವು ಬಿಟ್ಟಿಲ್ಲ ಸರ್. ನಾವು ಅದು ಕುಡಿಯೋದು ಜಾಸ್ತಿನೇ ಮಾಡಿದ್ದೆವು ಸರ್. ಹಂಗಾಗಿ ನನಗೆ ಪ್ರಾಣ ಆಯಿತು ಸರ್. ಈಗ ನಾವು ಎಲ್ಲಾರ ಹೋಗಿ ಕುಂತರೂ ಕೂಡ ಇಸ್ಪಾಟಲ್ಲಿ ಕೂಡಬೇಕು, ಅಲ್ಲಿ ಇಲ್ಲಿ ಕುಂತಲ್ಲಿ ಹಿಂಗೆ ಕೂಡಲ್ಲಿ ನನಗೆ ಸ್ವಲ್ಪ ದುಡ್ಡು ಹಣ ಜೇಬ್ಲಿಂದ ಹೋಗ್ತಾ ಆದಾಗೆ ನನಗೆ ಪ್ರಾಣ ಆಯಿತು ಸರ್. ಹಿಂಗೆ ಪ್ರಾಣ ಆದಾಗೆ ನಾವು ಹಿಂಗೆ ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು ಅಂಥೇಳಿ ನಮ್ಗೆ ದಾಬಾ ಕೂಡ ಬಂದಾಯ್ತು ಸರ್. ಎಲ್ಲ ಏನೇನು ಮಾಡೋದೆಲ್ಲ ಆಗ್ತಾ ಬಂತು ಸರ್. ಅದಕ್ಕಾಗಿ ಹಿಂಗೆ ನಾವು ಗುರುಗಳ ಶರಣದಲ್ಲಿ ಬಂದು ನಾವು ಗುರುಗಳು ಮಂತ್ರ ಕೊಟ್ಟಿದ ಮೇಲೆ ನಾವು ಮಂತ್ರ ಮಾಡಿದ ನಂತರ ಅದು ಇಷ್ಟು ಎಲ್ಲ ದುರ್ಚಟಗಳು ದೂರ ಆದವು ಸರ್. ದೂರ ಆದ ನಂತರ ಈಗ ಎಲ್ಲ ನಮ್ಗೆ ಅದರ್ಲಿಂದ ಮಾತ್ರ ಸುಖ ಆಗಿದೆ ಸರ್. ಎಲ್ಲಿಯಾದರೂ ಬೇರೆದವರು ಕೂಡ ಕುಂತು ಕುಡಿದರೆ ಕೂಡ ನಮಗೆ ವಾಸನೆ ತಡೆಯೋದಿಲ್ಲ ಸರ್, ವಾಂತಿ ಬರ್ತೈತೆ ಸರ್. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ಭಕ್ತಿ ಸಾಧನೆಯನ್ನು ಪೂಜೆಗಳನ್ನು ಮಾಡ್ತಾಯಿದ್ರಿ ನೀವು? ನಾವು ನೋಡಿ ಸರ್ ಭಾಳಷ್ಟು ದೇವರುಗಳಿಗೆ ಎಲ್ಲ ನಡ್ಕೊಂಡಿದ್ದೇವೆ ಸರ್. ಎಲ್ಲ ಭಾಳಷ್ಟು ದೇವರುಗಳಿಗೆ ತೆಂಗು ಕಾಯಿ ಕರ್ಪೂರ ಎಲ್ಲ ಮಾಡ್ತಿದ್ದೇವೆ ಸರ್. ಇವೆಲ್ಲ ಎಲ್ಲಿಗೆ ಹೋದರೂ ಕೂಡ ನಾವು ತಿರುಪತಿಗೆ ಕಾಲನಡಿಗೆ ಕೊಂಡು ಹೋಗಿದ್ದೇವೆ, ಪಂಡ್ರಾಪುರಕ್ಕೆ ಕಾಲನಡಿಗೆ ನಡ್ಕೊಂಡು ಹೋಗಿದ್ದೇವೆ. ಇವು ತುಳಜಾ ಭವಾನಿಗೆ ಕೂಡ ಕಾಲನಡಿಗೆ ನಡ್ಕೊಳ್ತಾ ಹೋಗಿದ್ದೇವೆ. ಇಂಥವೆಲ್ಲ ಭಾಳಷ್ಟು ಮಾಡಿದ್ದೇವೆ ಸರ್. ಯಾವುದರಿಂದ ನಮ್ಗೆ ಲಾಭ ಪಡೆದಿಲ್ಲ ಸರ್. ನಾವು ಭಾಳಷ್ಟು ನೋಡಿದ್ದೇನೆ ಸರ್. ಎಲ್ಲೆಲ್ಲಿಗೆ ಕೂಡ ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ಕಡೆ ಹೋಗಿದ್ದೇವೆ ಸರ್. ಕಾಲನಡಿಗೆ ಕೂಡ ನಡ್ಕೊಂಡು ಹೋಗಿದ್ದೇವೆ ಸರ್ ಎಲ್ಲ ದೇವತೆಗಳಿಗೆ. ತಿರುಪತಿದಲ್ಲಿ ಕೂಡ ಕಾಲನಡಿಗೆ ಅಲ್ಲಿ ಸಿಡಿ ಏರೋದು ಅದು
7-8 ಕಿಲೋಮೀಟ್ರ್ ಕೂಡ ಏರಿ ಹೋಗಿದ್ದೇವೆ ಸರ್. ಯಾವುದೂ ಲಾಭ ಆಗಲಿಲ್ಲ ಸರ್. ಎಲ್ಲ ನಾವು ನಮ್ಮ ಮನಸ್ಸು ಖರಾಬಾಗಿ ನಾವು ಮನೆಯಲ್ಲಿಂದ ತೆಗೆದಾಕಿ ನಾವು ಬಿಟ್ಟಿದ್ದೆವು ಸರ್, ನಿರಾಶೆ ಮಾಡಿಕೊಂಡು. ಈಗ ನಮ್ಮ ದೋಸ್ತರು ಬಂದ ಮೇಲೆ ಹಿಂಗೆ ಹೇಳಿದರು, ನಡಿಯಪ್ಪ ನಮ್ಮ ಗುರುಗಳ ಶರಣದಲ್ಲಿ ಅಂತೇಳಿ ಕರ್ಕೊಂಡು ಬಂದ ಮೇಲೆ ಈಗ ನಮಗೆ ಎಲ್ಲ ಇದು ಆಗ್ತಾಯಿದೆ ಸರ್, ಲಾಭ ಆಗ್ತಾಯಿದೆ. ಇದರಲ್ಲಿ ಲಾಭ ಪಡ್ಕೊಳ್ತಾ ಇದ್ದೇವೆ ಸರ್. ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ನಿಮಗೆ? ಲಾಭಗಳು ಸರ್ ನೋಡಿ, ನಮಗಂತೂ ಮೊದಲಂತೂ ಏನೂ ಇದ್ದಿದ್ದಿಲ್ಲ ಸರ್. ಇದರೊಳಗೆ ಬಂದ ಮೇಲೆ ಇದು ದುರುಚಟ ಹೋಯ್ತು ಸರ್. ಮನೆಯಲ್ಲಿ ಸುಖ ಶಾಂತಿ ಇದೆ ಸರ್. ಲಪಡ ಯಾವುದು ಜಗಳ ಏನೂ ಇಲ್ಲ ಸರ್. ಹಿಂಗೆ ನನಗೊಂದು ಭಾಳಷ್ಟು ಒಂದು ಇದು ಬಂದಿತ್ತು ಸರ್, ಸಂಕಷ್ಟ. ನನಗೆ ಏಕ್ದಮ್ಮದಲ್ಲಿ ಚಕ್ಕರೆ ಬಂದಂಗಾಗಿ ಕೋಮಾದಲ್ಲಿ ಹೋಗಿದ್ದೆ ಸರ್. 1.5 ತಿಂಗಳು ನಾನು ಕೋಮಾದಲ್ಲಿ ಹೋಗಿದ್ದೆ. ಆ ಟೈಮ್ನಲ್ಲಿ ನನಗೆ ಹಾಸ್ಪಿಟಲ್ಗೆ ಒಯ್ದಿದ್ದು ಕೂಡ ಗುರುತಿಲ್ಲ, ಎಲ್ಲೆಲ್ಲಿ ಏನೇನು ಮಾಡಿದ್ದು ಕೂಡ ಗುರುತಿಲ್ಲ. 1.5 ತಿಂಗಳು ನನಗೆ ಎ ಸಿ ರೂಮಿನಲ್ಲಿ ಇಟ್ಟಿದ್ರು ಸರ್. ಎ ಸಿ ರೂಮಿನಲ್ಲಿ ಇಟ್ಟಾಗೆ ನಮಗೆ ಅಲ್ಲಿ ಲಾಭ ಪಡೆದಿದ್ದೇನೆ ಸರ್. ಹೆಂಗಂದರೆ ನಮ್ಮ ಗುರುಗಳು ಬಂದು ನನಗೆ ಅಲ್ಲಿ ಹೇಳಿದರು ಸರ್, ಮಗನೇ ನಿನಗೆ ನಾರ್ಮಲ್ ಆಗ್ತೈತೆ, ಆಪ್ರೇಷನ್ ಆಗೋದಿಲ್ಲ ಅಂತ ಹೇಳಿದರು ಸರ್. ಆಮೇಲೆ ಏನು ನಮಗೆ ಗುರುಗಳು ಮಾತಾಡಿದ ನಂತರ ನನಗೆ ಜ್ಞಾನವಾಯಿತು ಸರ್. ಅದು ನನಗೆ ಇದು ಬಂತು ಸರ್, ಪ್ರಜ್ಞೆ ಬಂತು ಸರ್. ಬಂದ ನಂತರ ಗುರುಗಳು ಬಂದು ಮಾತಾಡಿದ ನಂತರ ತೋರಿಸಿದರು ಸರ್, ಇದರಲ್ಲಿ ನಿಮಗೆ ಇದು ತಲೆಯಲ್ಲಿ ಈ ಪ್ರಾಬ್ಲಮ್ ಇದೆ ಅಂಥೇಳಿ. ಅದು ರಕ್ತ ಗಡ್ಡಿ ಕಟ್ಟಿತ್ತು ಸರ್. ರಕ್ತ ಗಡ್ಡಿ ಕಟ್ಟಿ ಅದು ಮೆದಡು ತೆಳಗೆ ಗಡ್ಡಿ ಕಟ್ಟಿತ್ತು ಸರ್. ಅದು ಗುರುಗಳು ನನಗೆ ಸಾಕ್ಷಾತ್ ತೋರಿಸಿದ್ದಾರೆ ಸರ್. ಅವ್ರು ಬಂದ ನಂತರ ತೋರಿಸಿದ ನಂತರ ನಮ್ಗೆ ಸ್ವಲ್ಪ ಇದು ಆಯಿತು ಸರ್. ಆವಾಗ ನನಗೆ ಮತ್ತೆ 8 ದಿನದ ಮ್ಯಾಲಿಂದ ನಾನು ಹಾಸ್ಪಿಟಲಿಂದ ಹೊರಗೆ ತೆಗೆದಿದ್ದಾರೆ ಸರ್. 1.5 ತಿಂಗಳು ಅಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಎ ಸಿ ರೂಮಿನಲ್ಲಿ ಇಟ್ಟಿದ್ದಾರೆ ಸರ್. ಗುರುಗಳು ಬಂದು ನನಗೆ ಇದು ಮಾಡಿದ ನಂತರ ಎಲ್ಲ ಹೇಳಿದ ನಂತರ 8 ದಿವಸದ ನಂತರ ನನಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ನನಗೆ 8 ತಿಂಗಳ ಗೋಲಿ ಕೊಟ್ಟಿದ್ದರು ಸರ್. ನಾನು ಅದರಲ್ಲಿ 1 ತಿಂಗಳ ಗೋಲಿ ತೊಗೊಂಡಿದ್ದೀನಿ ಸರ್. ಇನ್ನು 7 ತಿಂಗಳ ಗೋಲಿ ನಾನು ನುಂಗಿಲ್ಲ ಸರ್. ಈಗ ನಾನು ಗೋಲಿ ಬಿಟ್ಟು ಕೂಡ 8 ತಿಂಗಳಾಯ್ತು ಸರ್. ಗೋಳಿ ನುಂಗಿಲ್ಲ ನಾನು. ಗೋಳಿ 1 ತಿಂಗಳು ನುಂಗಿನ ಸರ್. 8 ತಿಂಗಳಾಯಿತು ನನಗೆ. ಈಗ ಕಡಿಮೆ ಆಗಿದೆ. ಈಗ ಆರಾಮಾಗಿ ನಡೆದಿದ್ದೇವೆ ಸರ್. ಇದರ ಮೇಲೆ ನನಗೆ ಭಾಳ ವಿಶ್ವಾಸ ಆಯಿತು ಸರ್. ನಮ್ಗೆ ಗುರುಗಳು ಬಂದು ಅಲ್ಲಿ ಮಾತಾಡಿದ ಮೇಲೆ ನನಗೆ ಭಾಳ ವಿಶ್ವಾಸ ಆಯಿತು ಸರ್. ಹಾಸ್ಪಿಟಲ್ ಬಂದು ಮಾತಾಡಿದ ನಂತರ ನನಗೆ ಭಾಳ ವಿಶ್ವಾಸ ಆಯಿತು. ಅದರಲ್ಲಿಂದ ಲಾಭ ಪಡ್ಕೊಳ್ತಿದ್ದೆ ಸರ್. ಇದು ದೊಡ್ಡ ಲಾಭ ಪಡ್ಕೊಂಡಂಗೆ ಆಯಿತು ಸರ್. ನಮ್ಗೆ ರೊಕ್ಕ ಸಿಕ್ಕಂಗೆ ಆಯಿತು ಸರ್. ಯಾಕಂದರೆ ನಮ್ಮ ಜೀವನೇ ತಿರುಗಿ ಕೊಟ್ಟಿದ್ದಾರೆ ಅಂದ ಮೇಲೆ ನಮ್ಗೆ ಲಾಭ ಭಾಳ ಪಡ್ಕೊಂಡಿದ್ದೇವೆ ಸರ್. ಪೈಲೆ ನೀವು ಕುಡಿತಿದ್ರಿ, ತಿಂತಿದ್ರಿ, ಇಸ್ಪೀಟ್ ಆಡ್ತಿದ್ರಿ, ಬಹಳಷ್ಟು ದುಶ್ಚಟಗಳಲ್ಲಿ ತೊಡಗಿದ್ರಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಯುವ ಪೀಳಿಗೆ ಸಣ್ಣ ಮಕ್ಕಳು ದುಶ್ಚಟದಲ್ಲಿ ತೊಡಗಿರ್ತಾರೆ, ಹಾಗೆ ಕೆಟ್ಟ ಅಭ್ಯಾಸದಲ್ಲಿ ಇಳಿತಾ ಇದ್ದಾರೆ. ಸೊ ಅವ್ರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ನೀವು? ಇದು ಮನೆಯಲ್ಲಿ ಸಮಸ್ಯೆಗಳು ಬರೋದು, ಕುಡಿದ ನಂತರ ಮನೆಯಲ್ಲಿ ಜಗಳಗಳು ಬರೋದು, ಇಂಥವೆಲ್ಲ ದುರ್ಚಟಗಳು ದೂರ ಮಾಡಬೇಕಂದರೆ ನಮ್ಮ ಗುರುಗಳ ಶರಣದಲ್ಲಿ ಬಂದರೆ ಭಾಳ ಲಾಭ ಪಡ್ಕೊಳ್ಳುತ್ತೇವೆ. ಇದು ಎಲ್ಲ ನಮ್ಮ ಕೈಯಿಂದ ಹಣ ಹೋಗೋದಿಲ್ಲ, ಇಜ್ಜತ್ತು ಕೂಡ ಬರ್ತೈತೆ. ನಮ್ಗೆ ಸಿಗುವ ಲಾಭ ಕೂಡ ಸಿಗ್ಬೋದು. ಎಲ್ಲಿ ಹೋದರೂ ಕೂಡ ಬೇರೆ ಜನರಲ್ಲಿ ಕುಂತರೆ ನೋಡು ಇವನು ಕುಡಿತಾ ಇದ್ದಾನೆ, ಇವನ ಹಣ ಹಾಳಾಗ್ತಾಯಿದೆ, ಇಂಥ ಎಲ್ಲ ಸಮಸ್ಯೆಗಳು ಹೇಳ್ತಾರೆ, ಹಿಂದೆ ಮಾತಾಡುತ್ತಾರೆ. ಹೆಚ್ಚು ಕುಡಿದು ನಾವು ಎಲ್ಲಿಯಾದರೂ ಮಲಗಿದರೆ ಕುಂತಿದ್ರೆ ಕೂಡ ನಮ್ಮದೇ ರೊಕ್ಕ ಹೋಗಬೇಕು, ನಮ್ಮದೇ ಹಣ ಹೋಗ್ತದೆ, ನಮ್ಮದೇ ಇಜ್ಜತ್ ಹೋಗ್ತೈತೆ. ಅಂಥವೆಲ್ಲ ದೂರ ಮಾಡ್ಕೋಬೇಕಾದರೆ, ದುರ್ಚಟಗಳು ದೂರ ಮಾಡಬೇಕಾದ್ರೆ ನಮ್ಮ ಗುರುಗಳ ಶರಣದಲ್ಲಿ ಬಂದು ದೀಕ್ಷೆ ತಗೊಂಡು ಲಾಭ ಪಡ್ಕೊಳ್ಳಬಹುದು. ದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು ಸರ್? ಅದು ಟಿ ವಿಯಲ್ಲಿ ಇದು ಪಟ್ಟಿ ಬರ್ತೈತೆ. ಪಟ್ಟಿಯಲ್ಲಿ ನಾಮದಾನ್ ಸೆಂಟ್ರದ್ದು ನಂಬರ್ ಬರ್ತೈತೆ. ಅದರಲ್ಲಿ ಫೋನ್ ಮಾಡಿ ನಾವು ಕೇಳ್ಕೊಬೋದು. ಕೇಳಿಕೊಂಡು ಎಲ್ಲಿ ನಾಮದಾನ್ ಇದೆ ಅಲ್ಲಿ ಅವರು ಅಡ್ರೆಸ್ ಕೊಡ್ತಾರೆ ಸರ್. ಅಲ್ಲಿಗೆ ಹೋಗಿ ನಾವು ದೀಕ್ಷೆ ಪಡ್ಕೊಳ್ಬೋದು. ಧನ್ಯವಾದಗಳು ಸರ್. ಧನ್ಯವಾದ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ
ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302